ಡಿಫರೆನ್ಷಿಯಲ್ ಈಕ್ವೇಷನ್ ಕ್ಲಾಸ್ 4 ಪ್ರೀವಿಯಸ್ ಕ್ಲಾಸಲ್ಲಿ ಫಾರ್ಮೇಷನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಕಂಪ್ಲೀಟ್ ಮಾಡಿದ್ವಿ ಮತ್ತು ಇಂಪಾರ್ಟೆಂಟ್ ಅಂತಲೂ ಹೇಳಿದ್ದೇನೆ ಅದು ಡೈರೆಕ್ಟಾಗಿ ಒಂದೊಂದ್ಸಲ ಎಕ್ಸಾಮಿಗೆ 3 ಮಾರ್ಕ್ಸಿಗೆ ಕೇಳ್ತಾ ಇದ್ದಾರೆ ಫಾರ್ಮ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತೇಳಿ ಡೈರೆಕ್ಟಾಗಿ ಕರ್ವ್ ಕೊಡ್ಬೋದು ಅಥವಾ ಫ್ಯಾಮಿಲಿ ಆಫ್ ಸರ್ಕಲ್ ಟಚಸ್ ದ ಎಕ್ಸ್ ಆಕ್ಸಿಸ್ ಅಟ್ ಆರಿಜಿನ್ ಟಚಸ್ ದ ವೈ ಆಕ್ಸಿಸ್ ಅಟ್ ಆರಿಜಿನ್ ಹೌದಾ ಸೆಂಟರ್ ಲೈ ಆನ್ ದ ವೈ ಆಕ್ಸಿಸ್ ಆ್ಯಂಡ್ ರೇಡಿಯಸ್ ಇಸ್ 3 ಸೆಂಟಿಮೀಟರ್ಸ್ ಈ ಥರ ಪ್ರೊನೌನ್ಸ್ ಮಾಡಿದ್ವಲ್ಲ ಇದನ್ನು ಡೈರೆಕ್ಟಾಗಿ 3 ಮಾರ್ಕ್ಸಿಗೆ ಕೇಳ್ಬೋದು ಹೌದಾ ಇವತ್ತಿನ ಕ್ಲಾಸಲ್ಲಿ ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಮಾಡ್ಕೊತೀವಿ ನೋಡ್ಕೊಳ್ಳಿ ಈಸಿನ ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಂದರೆ ನೋಡಿ an equation satisfies the differential equation is called solution of differential equation. ಇಲ್ಲಿ ನೋಡ್ಕೊಳ್ಳಿ ಇದು ಮೀನಿಂಗ್ ಕರೆಕ್ಟಾಗಿ ಗೊತ್ತಾಗಬೇಕು ಈ ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವ್ದಾದ್ರು ಒಂದೀಗ ಡಿಫರೆನ್ಷಿಯಲ್ ಈಕ್ವೇಷನ್ ಬರ್ಕೊತೀನಿ ಅಂದ್ಕೊಳ್ಳಿ d²y dx² ಮೈನಸ್ y ಇಸ್ ಈಕ್ವಲ್ ಟು 0 ಹೌದಾ ಇದೊಂದು ಡಿಫರೆನ್ಷಿಯಲ್ ಈಕ್ವೇಷನ್ ಹೌದಾ d²y dx² ಮೈನಸ್ y ಇಸ್ ಈಕ್ವಲ್ ಟು 0 ಅಂತೇಳಿ ಹೌದಾ ಈ ಡಿಫರೆನ್ಷಿಯಲ್ ಈಕ್ವೇಷನ್ಗೆ ಯಾವುದಾದ್ರು ಒಂದು ಈಕ್ವೇಷನ್ ಸ್ಯಾಟಿಸ್ಫೈ ಆದರೆ ಅಂದರೆ ಲೆಟ್ y ಇಸ್ ಈಕ್ವಲ್ ಟು a ಇಂಟು ಸೈನ್ ಎಕ್ಸ್ ಪ್ಲಸ್ ಬಿ ಇಂಟು ಕಾಸ್ ಎಕ್ಸ್ ಅಂತ ತೊಗೊಂಡೆ ಈಗ ನಾನು ಡಿಫ್ರೆನ್ಷಿಯೇಟ್ ಮಾಡ್ಕೊಂಡ್ವಿ ಅಂದರೆ dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಎ ಇಂಟು ಸೈನ್ ಎಕ್ಸ್ ಇನ್ ಡಿಫ್ರೆನ್ಷನ್ನು ಕಾಸ್ ಎಕ್ಸ್ ಪ್ಲಸ್ ಬಿ ಇಂಟು ಕಾಸ್ ಎಕ್ಸ್ ಇನ್ ಡಿಫ್ರೆನ್ಷನ್ನು ಮೈನಸ್ ಸೈನ್ ಎಕ್ಸ್ ಹೌದಾ ಇದು ಮತ್ತೊಂದು ಸಲ ಡಿಫ್ರೆನ್ಷಿಯೇಟ್ ಮಾಡ್ತೀವಿ d²y ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಇಂಟು ಕಾಸ್ ಎಕ್ಸ್ ಇನ್ ಡಿಫ್ರೆನ್ಷನ್ನು ಮೈನಸ್ ಸೈನ್ ಎಕ್ಸ್ ಪ್ಲಸ್ ಇಂಟು ಮೈನಸ್ ಅಂದರೆ ಮೈನಸ್ ಬಿ ಇಂಟು ಸೈನ್ ಎಕ್ಸ್ ಇನ್ ಡಿಫರೆನ್ಷನ್ನು ಕಾಸ್ ಎಕ್ಸ್ ಹೌದಾ ನೋಡಿ ಎರಡರಲ್ಲೂ ಮೈನಸ್ ಕಾಮನ್ ತೊಗೊಂಡೆ ಅಂದರೆ d²y ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ ಕಾಮನ್ ತೊಗೊತೀವಿ ಅವಾಗ ಎ ಸೈನ್ ಎಕ್ಸ್ ಪ್ಲಸ್ ಬಿ ಕಾಸ್ ಎಕ್ಸ್ ಬಂತು ಹೌದಾ ಇದ್ರ ಬದಲು y ತೊಗೋಬೋದಲ್ಲ d²y ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ y ಬಂತು ಇದನ್ನು ಜಸ್ಟ್ ಪ್ಲಸ್ ಅಂತ ತೊಗೊಂಡಿರ್ತೀನಿ ಇದನ್ನು d²y ಬೈ ಡಿ ಎಕ್ಸ್ ಸ್ಕ್ವೇರ್ ಬದಲಿ ಮೈನಸ್ y ಬರ್ಕೊಂಡೆ ಅಂದರೆ ಮೈನಸ್ y ಪ್ಲಸ್ y ಏನಾಗುತ್ತೆ ನಮಗೆ ಅಲ್ಲಿ 0 ಬರುತ್ತೆ ತಾನೆ ಹಾಗಾದರೆ ಇದು ಈ ಈಕ್ವೇಷನ್ಗೆ ಸ್ಯಾಟಿಸ್ಫೈ ಆಗುತ್ತಲ್ಲ ನೋಡಿ ಈ ಈಕ್ವೇಷನ್ಗೆ ಇದು ಸ್ಯಾಟಿಸ್ಫೈ ಆಗುತ್ತೆ ಅಂದರೆ ಇದನ್ನು ನಾವೇನಂತ ಕರಿಬೋದು ನಾವು ಇದಕ್ಕೆ ಸೊಲ್ಯೂಷನ್ ಅಂತ ಹೇಳ್ಬೋದು ಹೌದಾ ನೋಡಿ ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಂದರೆ ಆ್ಯನ್ ಈಕ್ವೇಷನ್ ವಿಚ್ ಸ್ಯಾಟಿಸ್ಫೈಸ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ಇಸ್ ಕಾಲ್ಡ್ ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ ಹೇಳ್ತೀವಿ ಹೌದಾ ಹಾಗೆ ನಾವು ಡಿಫರೆನ್ಷಿಯಲ್ ಈಕ್ವೇಷನ್ ಬರ್ಕೊಂಡ್ವಿ y ಇಸ್ ಈಕ್ವಲ್ ಎ ಸೈನ್ ಎಕ್ಸ್ ಪ್ಲಸ್ ಬಿ ಕಾಸ್ ಎಕ್ಸ್ ಅಂತ ಬರ್ಕೊಂಡೆ ಎರಡು ಸಲ ಡಿಫರೆನ್ಷಿಯೇಟ್ ಮಾಡ್ಕೊಂಡ್ವಿ ಅಷ್ಟೇ ಹೌದಾ ಅವಾಗ d²y ಬೈ ಡಿ ಎಕ್ಸ್ ಸ್ಕ್ವೇರ್ ಏನು ಬರ್ತದೆ ಮೈನಸ್ y ಇದಕ್ಕೆ ಬರ್ಕೊಂಡ್ವಿ ಅಂದರೆ ಸ್ಯಾಟಿಸ್ಫೈ ಆಗ್ತಾ ಇದೆ ಹೌದಾ ನೋಡಿ ಸೊಲ್ಯೂಷನಲ್ಲಿ ಎರಡು ಟೈಪ್ ಬರುತ್ತೆ ಒಂದು ಜನರಲ್ ಸೊಲ್ಯೂಷನ್ ಇನ್ನೊಂದು ಪರ್ಟಿಕ್ಯುಲರ್ ಸೊಲ್ಯೂಷನ್ ಜನರಲ್ ಸೊಲ್ಯೂಷನ್ ಮತ್ತು ಪರ್ಟಿಕ್ಯುಲರ್ ಸೊಲ್ಯೂಷನ್ ನೋಡಿ ಎರಡಕ್ಕೆ ಏನು ಡಿಫ್ರೆನ್ಸು ಅಂತ ಹೇಳಿದ್ರೆ ಈಗ ನೋಡಿ ಇದನ್ನೇ ಇನ್ನೊಂದು ಟೈಪ್ ಬರಿತೀನಿ y ಇಸ್ ಈಕ್ವಲ್ ಟು 3 ಸೈನ್ ಎಕ್ಸ್ ಪ್ಲಸ್ 4 ಕಾಸ್ ಎಕ್ಸ್ ಹೌದಾ ಇದನ್ನೇ ಈಗ ನಾನು ಎರಡು ಸಲ ಡಿಫ್ರೆನ್ಷಿಯೇಟ್ ಮಾಡಿಕೊಂಡೆ ಅಂದ್ಕೊಳ್ಳಿ dy ಬೈ ಡಿ ಎಕ್ಸ್ ಏನು ಬರಿಬೋದು 3 ಕಾಸ್ ಎಕ್ಸ್ ಪ್ಲಸ್ 4 ಇಂಟು ಕಾಸ್ ಎಕ್ಸ್ ಡಿಫರೆನ್ಷನ್ ಮೈನಸ್ ಸೈನ್ ಎಕ್ಸು ಮತ್ತೊಂದು ಸಲ ಡಿಫರೆನ್ಷಿಯೇಟ್ ಮಾಡಿದ್ವಿ ಅಂದರೆ d²y ಬೈ ಡಿ ಎಕ್ಸ್ ಸ್ಕ್ವೇರ್ ಅಂದರೆ 3 ಇಂಟು ಮೈನಸ್ ಸೈನ್ ಎಕ್ಸ್ ಪ್ಲಸ್ ಇಂಟು ಮೈನಸ್ ಅಂದರೆ ಮೈನಸ್ 4 ಇಂಟು ಸೈನ್ ಎಕ್ಸ್ ಡಿಫರೆನ್ಷನ್ ಕಾಸ್ ಎಕ್ಸ್ ಮೈನಸ್ ಕಾಮನ್ ತೊಗೊಂಡ್ವಿ ಅಂದರೆ d²y ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ ಆಫ್ 3 ಸೈನ್ ಎಕ್ಸ್ ಪ್ಲಸ್ 4 ಕಾಸ್ ಎಕ್ಸ್ ಹೌದಾ 3 ಸೈನ್ ಎಕ್ಸ್ ಪ್ಲಸ್ 4 ಕಾಸ್ ಎಕ್ಸ್ ಅಂದರೆ y ಬರುತ್ತಲ್ಲ d²y ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ y ಹೌದಾ ಅಂದರೆ ನೋಡಿ ಈಗ ಇದನ್ನು ಇದಕ್ಕೆ ಸ್ಯಾಟಿಸ್ಫೈ ಆಗುತ್ತೆ ಇದನ್ನು ಇದಕ್ಕೆ ಸ್ಯಾಟಿಸ್ಫೈ ಆಗುತ್ತಾನೆ ನೋಡಿ ಇದಕ್ಕೆ ನಾನು ಜನರಲ್ ಸೊಲ್ಯೂಷನ್ ಅಂತ ಹೇಳ್ತೀವಿ ಇದಕ್ಕೆ ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂತ ಹೇಳ್ತೀವಿ ನೋಡಿ ಜನರಲ್ ಸೊಲ್ಯೂಷನ್ ಅಂದರೆ ಏನು ಅಂತ ಹೇಳಿದ್ರೆ a solution which contains
ಆರ್ಬಿಟರಿ ಕಾನ್ಸ್ಟೆಂಟ್ಸ್ ಆರ್ ಕಾಲ್ಡ್ ಏನಂತ ಹೇಳ್ಬೋದು ನಾವಲ್ಲಿ ಜನರಲ್ ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ ಹೇಳ್ಬೋದು. ಹೌದಾ? ಅಂದರೆ ಸೊಲ್ಯೂಷನ್ ಕಂಟೈನ್ಸ್ ಆರ್ಬಿಟ್ರಿ ಕಾನ್ಸ್ಟೆಂಟ್ನ ಜನರಲ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಎ ಸೊಲ್ಯೂಷನ್ ಡಸ್ ನಾಟ್ ಕಂಟೈನ್ಸ್ ಎನಿ ಆರ್ಬಿಟ್ರಿ ಕಾನ್ಸ್ಟೆಂಟ್ ಇಸ್ ಕಾಲ್ಡ್ ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ಅಂದರೆ ನೋಡಿ, ಈಗ ಸೊಲ್ಯೂಷನ್ ಅಂದ್ರೂ ಗೊತ್ತಾಯಿತು, ಜನರಲ್ ಸೊಲ್ಯೂಷನ್ ಅಂದ್ರೂ ಗೊತ್ತಾಯಿತು, ಮತ್ತು ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂದ್ರೂ ಗೊತ್ತಾಯಿತು. ಹೌದಾ? ಸೊಲ್ಯೂಷನ್ ಅಂದರೆ ವಿಚ್ ಸ್ಯಾಟಿಸ್ಫೈಸ್ ದ ಗಿವನ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಷ್ಟೇ. ಹೌದಾ? ಜನರಲ್ ಸೊಲ್ಯೂಷನ್ ಅಂದರೆ ಅದರೊಳಗೆ ಏನಿರಬೇಕು? ಆರ್ಬಿಟ್ರಿ ಕಾನ್ಸ್ಟೆಂಟ್ ಇರಬೇಕು. ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂದರೆ ಅದರಲ್ಲಿ ಆರ್ಬಿಟ್ರಿ ಕಾನ್ಸ್ಟೆಂಟ್ ಇರಲ್ಲ. ಆಯ್ತಲ್ಲ ಇಲ್ಲಿ? ಮತ್ತು ಇನ್ನೊಂದು ಏನು ಐಡಿಯಾ ಗೊತ್ತಿರಲಿ ಅಂದರೆ, ಎಷ್ಟು ಆರ್ಬಿಟ್ರಿ ಕಾನ್ಸ್ಟೆಂಟ್ ಇರುತ್ತೆ ಅಷ್ಟು ಇದ್ರದ್ದು ಆರ್ಡರ್ ಆಗಿರುತ್ತೆ. ಹೌದಾ? ಅದು ಗೊತ್ತಿರ್ಬೇಕು ನಮಗೆ. ಅಂದ್ರೆ ಇಫ್ ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ಈಸ್ 2 ಆಗಿತ್ತು ಅಂದ್ರೆ ದೆನ್ ಜನರಲ್ ಸೊಲ್ಯೂಷನ್ ಕಂಟೈನ್ಸ್ 2 ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್ ಅಂತ ಹೇಳ್ತೀವಿ. ಅಂದರೆ ಆರ್ಡರ್ 2 ಇತ್ತು ಅಂದರೆ ಇಲ್ಲೂ ಎಷ್ಟಿರಬೇಕು? 2 ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್ ಇರಬೇಕು. ಆಯ್ತಲ್ಲ ಇಲ್ಲಿ? ಈಗ ಆರ್ಡರ್ 3 ಇತ್ತು ಅಂದರೆ 3 ಆರ್ಬಿಟ್ರಿ ಕಾನ್ಸ್ಟೆಂಟ್ಸು, 4 ಇತ್ತು ಅಂದರೆ 4 ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್. ಈ ಐಡಿಯಾ ಗೊತ್ತಿರ್ಬೇಕು ನಮಗೆ. ಅಂದರೆ ಇಫ್ equation contains n arbitrary constants, then order of the differential equation is n ಅಂತ ಹೇಳ್ತೀವಿ. ಆಯ್ತಲ್ಲ ಇಲ್ಲಿ? ಹೇಗೆ ಐಡಿಯಾ ಗೊತ್ತಿರಬೇಕು. ಅಥವಾ if order of the differential equation is n, then general solution of the differential equation contains n arbitrary constants ಅಂತ ಹೇಳ್ತೀವಿ. ಹೌದಾ? ಅದಕ್ಕೆ ಈ ಐಡಿಯಾ ಗೊತ್ತಿರಲಿ, ಇದು ಯೂಸ್ ಆಗುತ್ತೆ. ಆದರೆ ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಲ್ಲಿ ಏನು ಇರಬಾರ್ದು? ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್ ಇರಬಾರ್ದು. ಆಯ್ತಲ್ಲ ಇಲ್ಲಿ? ನೆಕ್ಸ್ಟು ಪ್ರಾಬ್ಲಮ್ಸ್ ನೋಡ್ಕೊಳ್ಳಿ. ಫಸ್ಟ್ ಪ್ರಾಬ್ಲಮ್, ಫೈಂಡ್ ದ ನಂಬರ್ ಆಫ್ ಆರ್ಬಿಟರಿ ಕಾನ್ಸ್ಟೆಂಟ್. ಫೈಂಡ್ ದ ನಂಬರ್ ಆಫ್ ಆರ್ಬಿಟರಿ ಕಾನ್ಸ್ಟೆಂಟ್ಸ್ in the general solution of differential equation, in the general solution of differential equation of fourth order, ಹೌದಾ? ನೋಡಿ, ಇದನ್ನ ಆರ್ಡರ್ ಈಸ್ 4 ಆಯಿತು ಅಂದ್ರೆ ನಂಬರ್ ಆಫ್ ಆರ್ಬಿಟ್ರಿ ಕಾನ್ಸ್ಟೆಂಟ್ ಈಸ್ ಆಲ್ಸೋ ಏನಂತ ಗೊತ್ತಿರೋದು? 4. ಹೌದಾ? ಸರಿ, ಇಲ್ಲಿ ನೋಡಿ, ಸಿನ್ಸ್ ಆರ್ಡರ್ ಆಫ್ differential equation is 4, that implies number of arbitrary constants in general solution is 4 ಬರುತ್ತೆ. ಹೌದಾ? ಇದೇನಾ ಗೊತ್ತಿರಬೇಕು. ನಡೀತಾ ಅದು CET ಕೇಳ್ಬೋದು, ಐಡಿಯಾ ಗೊತ್ತಿರಲಿ ಅಷ್ಟೇ. ನೆಕ್ಸ್ಟ್ ಒನ್, ಫೈಂಡ್ ದ ನಂಬರ್ ಆಫ್ ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್ ಇನ್ ದ ಪರ್ಟಿಕ್ಯುಲರ್ ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ ಹೇಳಿದ್ದಾರೆ. ಹೌದಾ? ಫೈಂಡ್ ದ ನಂಬರ್ ಆಫ್ ಆರ್ಬಿಟರಿ ಕಾನ್ಸ್ಟೆಂಟ್ಸ್ ಇನ್ ದ ಪರ್ಟಿಕ್ಯುಲರ್ ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಆಫ್ ಥರ್ಡ್ ಆರ್ಡರ್. ನೋಡಿ, ಕ್ಯಾಫಲ ಬರೀಬೇಕಿದ್ನ ಥರ್ಡ್ ಆರ್ಡರ್ ಅಂತ ಹೇಳಿದ್ದಾರೆ. ಏನಾದ್ರೆ ಜನರಲ್ ಸೊಲ್ಯೂಷನ್ ಇತ್ತು ಅಂದ್ರೆ ಡೈರೆಕ್ಟಾಗಿ 3 ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್ ಅಂತ ಬರೀಬೋದು. ಆದರೆ ನಂಬರ್ ಆಫ್ ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್ ಏನಂತ ಹೇಳಿರೋದು? ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂದ್ರೆ ಏನು ಡೆಫಿನೇಷನ್ ಹೇಳಿದ್ವಿ? ಎ ಸೊಲ್ಯೂಷನ್ ವಿಚ್ ಡಸ್ ನಾಟ್ ಕಂಟೈನ್ಸ್ ಎನಿ ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್ ಅಂತ ಹೇಳಿದ್ವಿ. ಅಂದರೆ ಆರ್ಬಿಟ್ರಿ ಕಾನ್ಸ್ಟೆಂಟೇ ಇರಬಾರ್ದು. ಆ ಥರ ಇತ್ತು ಅನ್ನೋದಕ್ಕೆ ಏನಂತ ಹೇಳಿದ್ವಿ ನಾವು? ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂತ ಹೇಳಿದ್ವಿ. ಎಷ್ಟೇ ಆರ್ಡರ್ ಇದ್ರೂ ನಂಬರ್ ಆಫ್ ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್ ಇನ್ ಪರ್ಟಿಕ್ಯುಲರ್ ಸೊಲ್ಯೂಷನ್ ಇಸ್ ಆಲ್ವೇಸ್ ಏನಾಗಿರುತ್ತೆ ಅಂದರೆ 0 ಆಗಿರುತ್ತೆ. ಅದು ಗೊತ್ತಿರ್ಬೇಕು ನಮಗೆ. ಇಲ್ಲಿ ಏನಂತ ಹೇಳ್ತೀವಿ ನೋಡಿ, number of arbitrary constants in particular solution is 0. ನೋಡಿ, ಯಾವಾಗಲೂ 0ನೇ ಆಗಿರುತ್ತದು ಗೊತ್ತಿರಬೇಕು, ಇರ್ರೆಸ್ಪೆಕ್ಟಿವ್ ಆಫ್ ಆರ್ಡರ್ ಅದು. ಹೌದಾ? ನೆಕ್ಸ್ಟ್ ಥರ್ಡಲ್ಲಿ ಪ್ರಾಬ್ಲಮ್ 3, ವೆರಿಫೈ ದ ಗಿವನ್ ಫಂಕ್ಷನ್ ಆರ್ ದ ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್. Verify the given functions are the solution of
the differential equation. First one, y equal to e power minus 3x. Y equal to e power minus 3x. Given differential equation, d square y by dx square. D square y by dx square plus dy by dx minus 6y equal to 0. ನೋಡ್ಕೊಳ್ಳಿ, ಇಲ್ಲಿ ಈಸಿ ಇದೆ. ಇದು ಇದರದ್ದು ಸೊಲ್ಯೂಷನ್ ಆಗುತ್ತೆ ಅಂತೇಳಿ ಚೆಕ್ ಮಾಡ್ಕೋಬೇಕಷ್ಟೆ. ಹೌದಾ? ಯಾವ ಥರ ಮಾಡ್ಕೊತೀವಿ ಅಂತೇಳಿ ಡೈರೆಕ್ಟಾಗಿ ಇಲ್ಲಿ ಏನೇನಿದೆ ಅದನ್ನು ಫೈಂಡ್ ಔಟ್ ಮಾಡೋದು, ಎಲ್ ಎಚ್ ಎಸ್ಸಿಗೆ ಸಬ್ಸ್ಟಿಟ್ಯೂಟ್ ಮಾಡೋದು, 0 ಬಂತು ಅಂದ್ರೆ ಆಯಿತು. ಅಥವಾ ಇದನ್ನು ಯೂಸ್ ಮಾಡ್ಕೊಂಡು ಇದನ್ನು ಪ್ರೂವ್ ಮಾಡೋದು. ಹೌದಾ? ನೋಡ್ಕೊಳ್ಳಿ, ಗಿವನ್ y equal e power minus 3x. ಇದನ್ನೀಗ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡ್ಕೊಂಡ್ವಿ ಅಂದ್ರೆ dy by dx is equal to e power minus 3x in differential e power minus 3x into minus 3x in differential minus 3 ಅಥವಾ minus 3 into e power minus 3x ಬರುತ್ತೆ. ಹೌದಾ? ನೋಡಿ, ಈಸಿ ಆಗಬೇಕು ಅಂದರೆ ಅದನ್ನು ಡೈರೆಕ್ಟಾಗಿ ಬರಿಬೋದಲ್ಲ. ಇನ್ನು ನೋಡಿ ಯಾವ ಥರ ಅಂತೇಳಿ, e power minus 3x ಅಂದರೆ y ಗೊತ್ತಿದೆ ತಾನೆ, y ಬರ್ಕೊಂಡ್ಬಿಡ್ತೀನಿ ನೋಡಿ. ಹಾಗಾದ್ರೆ dy by dx is equal to minus 3y ಬಂತು. ಹೌದಾ? ಇದೇನೋ 1 ಅಂದ್ಕೊಂಡಿದ್ದೆ ಅಂದ್ರೆ ಫ್ರಮ್ 1. ಇದೀಗ ಮತ್ತೊಂದು ಸಲ ಡಿಫ್ರೆನ್ಷಿಯೇಟ್ ಮಾಡ್ತೀವಿ ನೋಡಿ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅವಾಗಿಲ್ಲಿ d square y by dx square is equal to minus 3 into y differential dy by dx. ಹೌದಾ? ನೋಡಿ, ಈಸಿ ಆಗಬೇಕು ಅಂದ್ರೆ ಇದನ್ನು ಏನು ಬರೀಬೋದು ಅಂದ್ರೆ minus 3 into dy by dx ಅಂದರೆ minus 3y ತಾನೆ, ಇದು minus 3y ಅಂತ ಬರ್ಕೊಂತೀವಿ. 9y ಬಂತು. ಹೌದಾ? ನೋಡಿ, ಇಷ್ಟನ್ನು ಈಗ ಎಲ್ ಎಚ್ ಎಸ್ಸಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಅಷ್ಟೇ. ಎಲ್ ಎಚ್ ಎಸ್ ಅಲ್ಲಿ ಏನೇನಿದೆ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ಮೈನಸ್ 6y ಇದೆ. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂದರೆ 9y ಬರೀಬೋದಲ್ಲ. ಡಿ ವೈ ಬೈ ಡಿ ಎಕ್ಸ್ ಅಂದರೆ ಮೈನಸ್ 3y. ಇಲ್ಲಿ ಇನ್ನೊಂದೇನಿದೆ, ಮೈನಸ್ 6y. 9y ಮೈನಸ್ 3y ಅಂದರೆ 6y. 6y ಮೈನಸ್ 6y ಅಂದರೆ 0. ದಟ್ ಈಸ್ ಈಕ್ವಲ್ ಟು RHS. ಹೌದಾ? Therefore, y equal to e power minus 3x is the solution of given differential equation. ಹೌದಾ? ನೋಡಿ, ಇದೇ ಥರ yಗೆ ಚೇಂಜ್ ಮಾಡ್ಕೊಂಬಿಟ್ಟು ಮಾಡ್ಬೇಕಂತ ಏನೂ ಇಲ್ಲ. ಎಲ್ಲದನ್ನು ಇನ್ ಟರ್ಮ್ಸ್ ಆಫ್ e power minus 3x ಬರಿಬೋದು. ಅಂದ್ರೆ dy by dx is equal minus 3 into e power minus 3x. ಮೊದಲ ಸಲ ಡಿಫ್ರೆನ್ಷಿಯೇಟ್ ಮಾಡ್ಕೊಳೋದು. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು minus 3 into minus 3 9 into e power minus 3x. ಅಷ್ಟನ್ನು ಎಲ್ ಎಚ್ ಎಸ್ಸಿಗೆ ಸಬ್ಸ್ಟಿಟ್ಯೂಟ್ ಮಾಡಿ y ಬದಿ ಮತ್ತು e power minus 3x ಬರ್ಕೊಡಿ. ಎಲ್ಲ ಕ್ಯಾನ್ಸಲ್ ಆಗಿ ಮತ್ತು 0 ಬರುತ್ತೆ. ಆಯ್ತಲ್ಲ? ಇಲ್ಲ yಗೆ ಚೇಂಜ್ ಮಾಡ್ಕೊಂಡು ಮಾಡಿದ್ದೀನಿ ಅಷ್ಟೇ. ಇದೇ ಥರ ಮಾಡ್ಕೋಬೇಕಂತ ಏನಿಲ್ಲ, ಹೇಗಾದ್ರು ಮಾಡ್ಬೋದು. ಮತ್ತು ಈ ಥರ ರೇರ್ ಕೇಳೋದು ಎಕ್ಸಾಮಿಗೆ. ನೆಕ್ಸ್ಟು ಸೆಕೆಂಡ್ ಒನ್, y equal to e power x plus 1. y is equal to e power x plus 1. Given differential equation, y double dash minus y dash equal to 0. y double dash minus y dash is equal to 0. ಡೈರೆಕ್ಟ್ ಆಗಿ ಡಿಫರೆನ್ಷಿಯೇಟ್ ಮಾಡ್ಕೊಂಡಾಯ್ತು ನೋಡಿ. ನಾವು y equal to e power x plus 1 ಇದನ್ನು ಒಂದ್ಸಲ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊತೀವಿ. ಇದು y ಡ್ಯಾಶ್ ಬರೀಬೋದಲ್ಲ. y ಡ್ಯಾಶ್ ಈಕ್ವಲ್ ಟು e power x ಬಂತು ನೋಡಿ. ಮತ್ತೊಂದು ಸಲ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ್ವಿ ಅಂದರೆ y ಡಬಲ್ ಡ್ಯಾಶ್ ಏನು ಬರುತ್ತೆ, e power x. ಹೌದಾ? ಈಗ ಎಲ್ ಎಚ್ ಎಸ್ ಅಲ್ಲಿ y ಡಬಲ್ ಡ್ಯಾಶ್ ಮೈನಸ್ y ಡ್ಯಾಶ್ ಇದೆ. y ಡಬಲ್ ಡ್ಯಾಶ್ ಅಂದರೆ e power x ಮೈನಸ್ y ಡ್ಯಾಶ್ ಅಂದ್ರೆ e power x. ಹೌದಾ? e power x ಮೈನಸ್ e power x ಕ್ಯಾನ್ಸಲ್ ಆಗ್ಬಿಟ್ಟು 0. ಸ್ಯಾಟಿಸ್ಫೈ ಆಗ್ತಿದೆ ಅಲ್ಲ? Therefore, y equal to e power x plus 1 is the
ಸೊಲ್ಯೂಷನ್ ಆಫ್ ಗಿವನ್ ಡಿಫರೆನ್ಷಿಯಲ್ ಈಕ್ವೇಷನ್. ಹೌದಾ? ಕಡೆ ಇದನ್ನೇ ಡೈರೆಕ್ಟಾಗಿ ಪ್ರೂವ್ ಮಾಡ್ಬೋದು ಅಥವಾ ಈ ಥರ ಆದರೂ ಮಾಡ್ಕೋಬೋದು. ನೋಡಿ, ಸೇಮ್ ಟೈಪ್ ಪ್ರಾಬ್ಲಮ್ಸ್ನ ನಾವು ಸೆಕೆಂಡ್ ಆರ್ಡರ್ ಡಿಫರೆನ್ಷಿಯಲ್ ಈಕ್ವೇಷನಲ್ಲಿ ಮಾಡ್ತಾ ಇದ್ವಿ. ಹೌದಾ? ಅಲ್ಲಿ ಪ್ರೂವ್ ದಟ್ ಅಂತ ಇರ್ತಿತ್ತು ತಾನೆ. ಒಂದೊಂದ್ಸಲ ಡೈರೆಕ್ಟಾಗಿ ಪ್ರೂವ್ ಆಗ್ತಾ ಇತ್ತು, ಒಂದೊಂದ್ಸಲ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿದ್ವಿ. ಸೇಮ್ ಐಡಿಯಾನೇ ಇಲ್ಲಿ ಯೂಸ್ ಮಾಡ್ತಾ ಇದ್ವಿ. ನೋಡಿ, ಇಲ್ಲಿ ಇನ್ನೊಂದು ಟೈಪ್ ಹೇಗೆ ಮಾಡ್ಬೋದು ಅಂದರೆ y ಡಬಲ್ ಡ್ಯಾಶ್ ಇಕ್ವಲ್ e ಪವರ್ ಎಕ್ಸ್. e ಪವರ್ ಎಕ್ಸ್ ಬದಲಿ y ಡ್ಯಾಶ್ ಬರ್ಕೊತೀನಿ. ಆ y ಡ್ಯಾಶ್ನ ಈ ಕಡೆ ತೊಗೊಂಡೆ ಅಂದರೆ y ಡಬಲ್ ಡ್ಯಾಶ್ ಮೈನಸ್ y ಡ್ಯಾಶ್ ಇಕ್ವಲ್ ಟು 0 ಬಂದ್ಬಿಡುತ್ತೆ. ಹೌದಾ? ಆ ಥರನೂ ಮಾಡ್ಬೋದು. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 3. y is equal to cos x plus c. y is equal to cos x plus c. Given a differential equation y dash plus sin x equal to 0. y dash plus sin x equal to 0. ನೋಡಿ, ಸೊಲ್ಯೂಷನ್ ಆಗುತ್ತೆ ಎಲ್ಲ ಚೆಕ್ ಮಾಡ್ಬೇಕಷ್ಟೇ. ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿ, ಈಸಿಯಾಗಿ ಬರುತ್ತೇನು ನೋಡ್ಕೊಳ್ಳಿ. ಗಿವನ್ y is equal to cos x plus c. ಇದನ್ನು ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ್ವಿ ಅಂದರೆ y dash is equal to cos x ಡಿಫರೆನ್ಷಿಯೇಷನ್ ಮೈನಸ್ sin x plus 0. ಮೈನಸ್ sin x ಈ ಕಡೆ ತೊಗೊಂಡ್ವಿ ಅಂದರೆ y dash plus sin x equal to 0. ಅದು ಅದೇ ಬರ್ತಾ ಇದೆ ಅಲ್ಲ. therefore y is equal to cos x plus c is the solution of given differential equation. ಆಯ್ತಲ್ಲ? ನೆಕ್ಸ್ಟ್ ಒನ್, ಫೋರ್ತ್ ಒನ್, ಸೇಮ್ ಟೈಪ್ ಇದೆ. y is equal to a cos x plus b sin x. y is equal to a cos x plus b sin x. Given a differential equation d square y by dx square plus y equal to 0. d square y by dx square plus y is equal to 0. ನೋಡಿ, ಆಲ್ರೆಡಿ ನಾವು ಇದನ್ನು ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತೇಳಿ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಇದನ್ನು ತೊಗೊಂಡಿದ್ವಿ. ಹೌದಾ? ಅದೇ ಐಡಿಯಾ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಆಯಿತು, ಈಸಿಯಾಗಿ ಬರುತ್ತೆ. 2 ಸಲ ಡಿಫರೆನ್ಷಿಯೇಟ್ ಮಾಡ್ಕೊಳ್ಳಿ, ಪ್ರೂವ್ ಆಗಿಬಿಡುತ್ತೆ. ಗಿವನ್ y is equal to a cos x plus b sin x. ಇದನ್ನು ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡೆ ಅಂದರೆ dy by dx is equal to a into cos x differentiation minus sin x plus b into sin x differentiation cos x. ಇದನ್ನು ಮತ್ತೊಂದು ಸಲ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ್ವಿ ಅಂದರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ ಎ ಕಾನ್ಸ್ಟೆಂಟ್ ಸೈನ್ ಎಕ್ಸ್ ಡಿಫರೆನ್ಷಿಯೇಷನ್ ಕಾಸ್ ಎಕ್ಸ್ ಪ್ಲಸ್ ಬಿ ಇಂಟು ಮೈನಸ್ ಸೈನ್ ಎಕ್ಸ್. ಕಾಸ್ ಎಕ್ಸ್ ಡಿಫರೆನ್ಷಿಯೇಷನ್ ಮೈನಸ್ ಸೈನ್ ಎಕ್ಸ್ ಕೊಟ್ಟು. ಹೌದಾ? ನೋಡಿ, ಎರಡೂ ಈ ಕಡೆ ತಗೊಂಡೆ ಅಂದರೆ ಏನು ಬರ್ತಾ ಇದೆ? ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್, ಈ ಮೈನಸ್ ಈ ಕಡೆ ಬಂತು ಅಂದರೆ ಪ್ಲಸ್ ಎ ಕಾಸ್ ಎಕ್ಸ್, ಇದು ಈ ಕಡೆ ಬಂತು ಅಂದರೆ ಪ್ಲಸ್ ಬಿ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು 0. ಇಷ್ಟು ಬರ್ತಲ್ಲ? ಅಂದರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಕಾಸ್ ಎಕ್ಸ್ ಪ್ಲಸ್ ಬಿ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು 0 ಬರ್ತದೆ. ಎ ಕಾಸ್ ಎಕ್ಸ್ ಪ್ಲಸ್ ಬಿ ಸೈನ್ ಎಕ್ಸ್ ಅಂದರೆ ಏನು ಗೊತ್ತಿರೋದು? y. ಹಾಗಾದ್ರೆ ಏನು ಬರೀಬೋದು? ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಈಕ್ವಲ್ ಟು 0. ಇಲ್ಲಿ ಕೊಟ್ಟಿರೋದು ಸೇಮ್ ಇದೆ ತಾನೆ. therefore y is equal to a cos x plus b sin x is a solution for given differential equation. ಐಡಿಯಾ ಗೊತ್ತಾಯ್ತಲ್ಲ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ?
Fifth one, y is equal to root of 1 plus x square. Y is equal to root of 1 plus x square. Given differential equation, y dash is equal to xy divided by y dash is equal to xy divided by 1 plus x square. ನೋಡಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡೆ ಚೆಕ್ ಮಾಡ್ಕೋಬೇಕಷ್ಟೇ, ಈಸಿನಾ ನೋಡಿ. ಡೈರೆಕ್ಟಾಗಿ ಗಿವನ್ y is equal to root of 1 plus x square. ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡ್ಕೊಂಡೆ ಅಂದ್ರೆ y dash is equal to ಕೇರ್ಫುಲ್ ಮಾಡಬೇಕು, ರೂಟ್ ಇಂಟು ಡಿಫ್ರೆನ್ಷಿಯನ್ 1/2 root of 1 plus x square. ನೆಕ್ಸ್ಟ್ ಚೈನ್ ರೂಲ್ 1 plus x square and differentiation 2x. ಹೌದಾ ನೋಡಿ 2 ಕ್ಯಾನ್ಸಲ್ ಆಯಿತು. y dash is equal to x by root of 1 plus x square ಇದೆ. ಹೌದಾ ನೋಡಿ ಈಗ ಇದನ್ನು ಪ್ರೂವ್ ಮಾಡ್ಬೇಕು ನಾವು. ಹೌದಾ ಅಂದರೆ y dash is equal to xy divided by 1 plus x square ಅಂತ ಪ್ರೂವ್ ಮಾಡಬೇಕು. ಹೌದಾ ನೋಡಿ ಈಸಿ ಇದೆ. ಇದು 1 plus x square ಆಗಬೇಕು ಅಂದರೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ರೂಟ್ ಆಫ್ 1 plus x square ಮಾಡ್ಬೋದು. ರ್ಯಾಷನಲೈಸ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ y dash is equal to x into root of 1 plus x square divided by root of 1 plus x square into root of 1 plus x square ಅಂದರೆ root of 1 plus x square whole square. ರೂಟ್ ಸ್ಕ್ವೇರು ಕ್ಯಾನ್ಸಲ್ ಆಗಿ x into root of 1 plus x square divided by 1 plus x square. ಹೌದಾ ನೋಡಿ ಡಿನಾಮಿನೇಟರ್ 1 plus x square ಬಂದು ರೂಟ್ ಆಫ್ 1 plus x square ಅಂದರೆ ಏನು ಬರಿಬೋದು ನಾನು, y ಅಂತ ಬರಿಬೋದಲ್ಲ. ಹಾಗಾದ್ರೆ y dash is equal to xy by 1 plus x square ಬಂತು. ಹೌದಾ ಅಂದರೆ y dash is equal to xy by 1 plus x square ಬರ್ತಾ ಇದೆ. therefore y is equal to root of 1 plus x square is the solution of given differential equation. ಆಯ್ತಲ್ಲ. Next problem, sixth one. Y is equal to x sin x. Y is equal to x sin x. Given differential equation, xy dash is equal to, given differential equation, xy dash is equal to y plus x into root of x square minus y square. Y plus x into root of x square minus y square. ನೋಡ್ಕೊಳ್ಳಿ ಇದಿದೆ. ಗಿವನ್ y is equal to x sin x. ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡ್ಕೊಂಡ್ವಿ ಅಂದ್ರೆ y dash is equal to ಪ್ರಾಡಕ್ಟ್ ರೂಲ್ ಯೂಸ್ ಮಾಡಬೇಕಲ್ಲ. ಫಸ್ಟ್ ಫಂಕ್ಷನ್ ಇಂಟು x ಇಂಟು ಡಿರೈವೇಟಿವ್ ಆಫ್ ಸೈನ್ ಎಕ್ಸ್ ಅಂದರೆ ಕಾಸ್ ಎಕ್ಸ್ ಬರುತ್ತೆ, ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಸೈನ್ ಎಕ್ಸ್ ಇಂಟು ಡಿರೈವೇಟಿವ್ ಆಫ್ ಎಕ್ಸ್ ಅಂದರೆ 1 ಬರುತ್ತೆ. ಹೌದಾ ಫಸ್ಟ್ ಇಂಟು ಡಿಫರೆನ್ಷಿಯೇಷನ್ ಆಫ್ ಸೆಕೆಂಡ್ ಪ್ಲಸ್ ಸೆಕೆಂಡ್ ಇಂಟು ಡಿಫರೆನ್ಷಿಯೇಷನ್ ಆಫ್ ಫಸ್ಟ್ ಅಂದರೆ y dash is equal to x cos x plus sin x ಬಂತು. ಹೌದಾ ಇದನ್ನು ಅದನ್ನು ಪ್ರೂವ್ ಮಾಡಬೇಕಲ್ಲ. ನಾವು ಡೈರೆಕ್ಟಾಗಿ ಸಿಂಪ್ಲಿಫೈ ಆಗೋದು ಚೆಕ್ ಮಾಡಬೇಕು, ಮಲ್ಟಿಪ್ಲೈ ಬೈ ಎಕ್ಸ್ ಮಾಡ್ಕೋಬೇಕು. ಹೌದಾ ಅದಾದಮೇಲೆ ಅದನ್ನು ಸಿಂಪ್ಲಿಫೈ ಮಾಡೋಕ್ಕೆ ಟ್ರೈ ಮಾಡಿಕೊಂಡ್ರೆ ಬರುತ್ತೆ. ಅಥವಾ ಡೈರೆಕ್ಟಾಗಿ ಅದನ್ನೆಲ್ಲದನ್ನು LHSಗೆ ತೊಗೊಂಬಿಡಿ, ಅದನ್ನು 0 ಅಂತ ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಬರುತ್ತೆ. ಅದರಲ್ಲಿ ನೋಡಿ ಹೇಗಾದ್ರು ಮಾಡ್ಕೋಬೋದು, ಈಸಿ ಇದೆ. ನೋಡಿ ಈಗ ನಾವು ಎಕ್ಸ್ ವೈ ಡ್ಯಾಶ್ ಇವೆರಡೂ ಈ ಕಡೆ ತೊಗೊಂಡೆ ಅಂದರೆ ಮೈನಸ್ ವೈ ಮೈನಸ್ ಎಕ್ಸ್ ಇಂಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ಹೌದಾ ಇದು ವ್ಯಾಲ್ಯೂ ಏನಾಗುತ್ತೆ ಅಂತ ಚೆಕ್ ಮಾಡ್ಕೊತೀನಿ. ಇಸ್ ಈಕ್ವಲ್ ಟು ಎಕ್ಸ್ ಇಂಟು ವೈ ಡ್ಯಾಶ್ ಅಂದರೆ ಎಕ್ಸ್ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಮೈನಸ್ ವೈ ವ್ಯಾಲ್ಯೂ ಎಕ್ಸ್ ಸೈನ್ ಎಕ್ಸ್
ಮೈನಸ್ ಎಕ್ಸ್ ಇಂಟು ರೂಟ್ ಆಫ್ ಎಲ್ಲದನ್ನು ಎಕ್ಸಿಗೆ ಚೇಂಜ್ ಮಾಡ್ತಾ ಇದ್ದೀವಿ. ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಅಂತ ಹೇಳಿದ್ರೆ ಎಕ್ಸ್ ಸ್ಕ್ವೇರ್ ಸೈನ್ ಸ್ಕ್ವೇರ್ ಎಕ್ಸ್ ಬರೀಬೋದಲ್ಲ. ದಟ್ ಈಸ್ ಈಕ್ವಲ್ ಎಕ್ಸ್ ಇಂಟು ಎಕ್ಸ್ ಅಂದ್ರೆ ಎಕ್ಸ್ ಸ್ಕ್ವಯರ್ ಕಾಸ್ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಸೈನ್ ಎಕ್ಸ್ ಮೈನಸ್ ಎಕ್ಸ್ ಇಂಟು ಸೈನ್ ಎಕ್ಸ್ ಮೈನಸ್ ಎಕ್ಸ್ ಇಂಟು ರೂಟ್ ಆಫ್ ಎರಡರಲ್ಲೂ ಎಕ್ಸ್ ಸ್ಕ್ವಯರ್ ಕಾಮನ್ ತೊಗೊಂಡ್ವಿ ಅಂದರೆ 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಹೌದಾ, ಪ್ಲಸ್ ಎಕ್ಸ್ ಸೈನ್ ಎಕ್ಸ್ ಮೈನಸ್ ಎಕ್ಸ್ ಸೈನ್ ಎಕ್ಸ್ ಕ್ಯಾನ್ಸಲ್, ಎಕ್ಸ್ ಸ್ಕ್ವೇರ್ ಕಾಸ್ ಎಕ್ಸ್ ಮೈನಸ್ ಎಕ್ಸ್ ಇಂಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಅಲ್ಲ, ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಂದರೆ ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ ಏನು ಬರ್ತದೆ ಎಕ್ಸ್ ಸ್ಕ್ವೇರ್ ಕಾಸ್ ಎಕ್ಸ್ ಮೈನಸ್ ಎಕ್ಸ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್ ರೂಟ್ ಆಫ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ ಕಾಸ್ ಎಕ್ಸ್ ಎರಡೂ ಕ್ಯಾನ್ಸಲ್ ಆಗ್ಬಿಟ್ಟು 0 ಹೌದಾ. ಅದ್ರಲ್ಲಿ ಏನಂತ ಗೊತ್ತಾಯ್ತು ಎಫ್ ಎಕ್ಸ್ ವೈ ಡ್ಯಾಶ್ ಮೈನಸ್ ವೈ ಮೈನಸ್ ಎಕ್ಸ್ ಇಂಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಈಕ್ವಲ್ ಟು 0. ಇವೆರಡು ಟರ್ಮ್ನ ಈ ಕಡೆ ತೊಗೊಂಡ್ವಿ ಅಂದ್ರೆ ಎಕ್ಸ್ ವೈ ಡ್ಯಾಶ್ ಇಸ್ ಈಕ್ವಲ್ ವೈ ಪ್ಲಸ್ ಎಕ್ಸ್ ಇಂಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಹೌದಾ. ಅದು ಬರ್ತಾ ಇದಲ್ಲ, ಅದ್ರಲ್ಲಿ ಏನು ಬರೀಬೋದು ಎಫ್ y equal to x sin x is the solution of given differential equation. ಆಯ್ತಲ್ಲ. Next problem, 7th one. xy is equal to log y plus c. xy is equal to log y plus c. Given differential equation, y dash is equal to y square by 1 minus xy. y dash is equal to y square by 1 minus ಎಕ್ಸ್ ಹೌದಾ. ನೋಡಿ ಇದನ್ನು ಅಷ್ಟೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ಳೋದ್ರೆ ಬರುತ್ತೆ. ನೋಡಿ ನಾವು ಗಿವನ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಲಾಗ್ ವೈ ಪ್ಲಸ್ ಸಿ, ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ್ವಿ ಅಂದರೆ first into differentiation of second and x into y dash plus y into 1 is equal to log y differentiation ಏನು ಬರುತ್ತೆ 1 by y into y dash plus constant differentiation 0 ಹೌದಾ. ಇದರಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ, ಅವಾಗ ಇಲ್ಲಿ ಏನು ಬರ್ತಾ ಇದೆ ಎಕ್ಸ್ ವೈ ಇಂಟು ವೈ ಡ್ಯಾಶ್ ಪ್ಲಸ್ ವೈ ಇಂಟು ವೈ ಅಂದರೆ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ವೈ ಡ್ಯಾಶ್ ಹೌದಾ. ನೋಡಿ ಎಕ್ಸ್ ವೈ ಇಂಟು ವೈ ಡ್ಯಾಶ್ನ ಆರ್ ಎಚ್ ಎಸ್ಸಿಗೆ ತೊಗೊಂಡ್ವಿ ಅಂದರೆ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ವೈ ಡ್ಯಾಶ್ ಮೈನಸ್ ಎಕ್ಸ್ ವೈ ಇಂಟು ವೈ ಡ್ಯಾಶ್. ಎರಡರಲ್ಲೂ ಏನು ಕಾಮನ್ ತೆಗಿಬೋದು, ವೈ ಡ್ಯಾಶ್ ಕಾಮನ್ ತೊಗೊಂಡ್ವಿ ಅಂದರೆ 1 ಮೈನಸ್ ಎಕ್ಸ್ ವೈ, ದಟ್ ಇಂಪ್ಲೈಸ್ ವೈ ಡ್ಯಾಶ್ ಇಸ್ ಈಕ್ವಲ್ ಟು ವೈ ಸ್ಕ್ವೇರ್ ಬೈ 1 ಮೈನಸ್ ಎಕ್ಸ್ ವೈ. ಅದು ಬರ್ತಾ ಇದೆ ತಾನೆ ಹೌದಾ. ದೇರ್ಫೋರ್ ಇಲ್ಲಿ ಏನು ಬರ್ಕೊಂತೀವಿ, ಎಕ್ಸ್ ವೈ ಇಸ್ ಈಕ್ವಲ್ ಟು ಲಾಗ್ ವೈ ಪ್ಲಸ್ ಸಿ ಇಸ್ ದ ಸೊಲ್ಯೂಷನ್ ಆಫ್ ಗಿವನ್ ಡಿಫರೆನ್ಷಿಯಲ್ ಈಕ್ವೇಷನ್ ಹೌದಾ. ನೆಕ್ಸ್ಟ್ ಪ್ರಾಬ್ಲಮ್ 8th one. X plus y is equal to x plus y is equal to tan inverse of y, tan inverse of y, given differential equation, y square y dash plus y square plus 1 equal to 0, y square y dash plus y square plus 1 equal to 0.
ನೋಡಿ ವಿಡಿಯೋ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡಿ ಬರ್ಬೋದು, ನೋಡ್ಕೊಳ್ಳಿ. ಗಿವನ್ x plus y is equal to tan inverse of y. ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡ್ಕೊಂಡೆ ಅಂದ್ರೆ 1 plus y ದ ಡಿಫ್ರೆನ್ಷನ್ y dash is equal to tan inverse of y ದ ಡಿಫ್ರೆನ್ಷನ್ 1 by 1 plus y square. ಹೌದಾ? tan inverse ಇನ್ನು ಗೊತ್ತಿರಬೇಕು, ಮತ್ತು ಚೈನ್ ರೂಲ್ ಯೂಸ್ ಮಾಡಬೇಕು. tan inverse ಇದ್ದಾಯ್ತು ಅಷ್ಟೇ, y ದ ಡಿಫ್ರೆನ್ಷನ್ y dash. ಇಷ್ಟು ಆಯ್ತಲ್ಲ? ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ 1 plus y square into 1 plus y dash is equal to 1 into y dash ಅಂದ್ರೆ y dash. ಇದು ಕಂಪ್ಲೀಟ್ ಮಲ್ಟಿಪ್ಲೈ ಮಾಡ್ತೀನಿ. 1 into 1 1 plus 1 into y dash plus y square into 1 y square plus y square into y dash is equal to y dash. y dash get cancel. ರೀಅರೇಂಜ್ ಮಾಡಿದ್ವಿ ಅಂದ್ರೆ y square y dash plus y square plus 1 equal to 0. ಬರ್ತಾ ಇದೆಯಲ್ಲ? therefore x plus y is equal to tan inverse of y is the solution of given differential equation. Solution of given differential equation. ಆಯ್ತಲ್ಲ? ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ ಈಸಿದೆ. ನೆಕ್ಸ್ಟ್ ಪ್ರಾಬ್ಲಮ್ 9th one. y is equal to root of a square minus x square. y is equal to root of a square minus x square. Given differential equation x plus y into dy by dx is equal to 0. x plus y into dy by dx is equal to 0. ನೋಡಿ, ಇದನ್ನು ಚೆಕ್ ಮಾಡ್ಕೋಬೇಕಷ್ಟೇ, ಈಸಿನ. ನಾವು ಗಿವನ್ y equal to root of a square minus x square. ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡ್ಕೊಂಡ್ವಿ ಅಂದ್ರೆ dy by dx is equal to root in the differential 1 by 2 root of a square minus x square. a square minus x square in differential 0 minus 2x. ಅಥವಾ dy by dx is equal to minus 2x by 2 into root of a square minus x square. 2 ಕ್ಯಾನ್ಸಲ್ ಆಯ್ತು. ಹೌದಾ? ನೋಡಿ, ಇಲ್ಲಿ ಏನು ಪ್ರೂವ್ ಮಾಡ್ಬೇಕಂದ್ರೆ ಇದು ಇರಬಾರ್ದು, ಇಲ್ಲ ನೀವು y ಬರ್ಬೇಕು ತಾನೆ. ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬದಲಿ y ಬರಿಬೋದಲ್ಲ. ಹಾಗಾದ್ರೆ ಏನಾಗುತ್ತೆ? ಮೈನಸ್ ಎಕ್ಸ್ ಬೈ ವೈ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂದ್ರೆ y ಇಂಟು dy by dx is equal to minus x ಈ ಕಡೆ ತೊಗೊಂಡ್ವಿ ಅಂದ್ರೆ x plus y into dy by dx is equal to 0. ಹೌದಾ? ಅದನ್ನೇ ಪ್ರೂವ್ ಮಾಡಬೇಕಿತ್ತಲ್ಲ. therefore y is equal to root of a square minus x square is the solution of given differential equation. ಆಯ್ತಲ್ಲ? ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ ನೋಡಿ, ಐಡಿಯಾ ಗೊತ್ತಾಗಬೇಕಷ್ಟೇ. ಸೇಮ್ ನಾವು ಸೆಕೆಂಡ್ ಆರ್ಡರ್ ಡಿಫರೆನ್ಷಿಯಲ್ ಈಕ್ವೇಷನ್ ಯಾವ ಥರ ಮಾಡ್ತಾ ಇದ್ವಲ್ಲ, ಅದೇ ಐಡಿಯಾನ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ತಾ ಇದ್ದೀವಿ. ಹೌದಾ? ಸೆಕೆಂಡ್ ಆರ್ಡರ್ ಡಿಫರೆನ್ಷಿಯಲ್ ಈಕ್ವೇಷನ್ಸಲ್ಲಿ ಇದೇ ಥರದ ಪ್ರಾಬ್ಲಮ್ಸ್ ಮಾಡ್ಕೊತಾ ಇದ್ವಿ. ಹೌದಾ? ಆಯ್ತಲ್ಲ? ಇದು ನೋಡಿ, ಈ ಥರ ಪ್ರಾಬ್ಲಮ್ಸ್ ರೇರ್ ಕೇಳೋದು. ನೋಡಿ, ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಬೈ ವೇರಿಯಬಲ್ ಸಪರಬಲ್ ಫಾರ್ಮ್ ಮಾಡ್ಕೊತೀವಿ. ನೋಡಿ, ವೇರಿಯಬಲ್ ಸಪರಬಲ್ ಫಾರ್ಮ್ ಇಂಪಾರ್ಟೆಂಟ್. ಅದು ಆ ಟಾಪಿಕ್ಕಿಂದ ಎಕ್ಸಾಮಿಗೆ ಒಂದೊಂದ್ಸಲ 3 ಮಾರ್ಕ್ಸಿಗೆ ಕೇಳ್ತಾ ಇದ್ದಾರೆ. ಥ್ಯಾಂಕ್ ಯು.